ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ನೀನು ಹೇಳಿದಾಗ ಎಲ್ಲರೂ ಗಾರ್ಡನ್ ಏರಿಯಾದಲ್ಲಿ ಕೂರಿಸ್ಕೊಂಡಿದ್ದೀನಿ. ಅಲ್ಲಿ ಚೇರಿನ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ವಾ? ಸುಕ್ಕು ದಡ್ಡಿ ಥರ ಮಾತಾಡ್ಬೇಡ. ಚೇರ್ ಮೇಲೆ ಅಂತ ನನ್ನ ಮೇಲೆ ಕೂತ್ಕೋತಾರ. ಮತ್ತಿನ್ನೇನು ಯೋಚನೆ ಮಾಡ್ತಿದ್ದೆ ಸೌಂದರ್ಯ? ಚಿರು ಬಗ್ಗೆ ಮಾವ. ಮಾವ, ಚಿರು ಆ ಹುಡುಗಿನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ಅಂಥದ್ರಲ್ಲಿ ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅವಳು ಪಕ್ಕ ಕೂತ್ಕೊಂಡು ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ಅವ್ನು ಒಪ್ತಾನ? ಸೌಂದರ್ಯ, ನೀನೇ ಹೇಗಾದ್ರೂ ಮಾಡಿ ಚಿರು ಹತ್ರ ಮಾತಾಡಿ ಅವನ್ನ ಪ್ರೆಸ್ ಮೀಟಿಗೆ ಬರೋ ಹಾಗೆ ಒಪ್ಸು. ಅವ್ನು ಖಂಡಿತ ನಿನ್ನ ಮಾತನ್ನು ಕೇಳ್ತಾನೆ. ಮನೆಗೆ ಬಂದ ಅತಿಥಿಗಳನ್ನೇ ನಾವು ಬರಿಗೆಯಲ್ಲಿ ಕಳಿಸಲ್ಲ. ಅಂಥದ್ರಲ್ಲಿ ಪ್ರೆಸ್ ಮೀಟ್ ಅಂತ ಬಂದ ಮೀಡಿಯಾದವ್ರನ್ನೇ ನಾವು ವಾಪಸ್ ಕಳಿಸಿದ್ರೆ ಚಿರು ಮತ್ತು ದೀಪ ಬಗ್ಗೆ ಏನೇನೋ ಬರೆದು ಬಿಡ್ತಾರೆ. ಆಮೇಲೆ ಪಬ್ಲಿಕ್ಕಲ್ಲಿ ಚಿರು ಇಮೇಜ್ ಹಾಳಾಗುತ್ತೆ. ಜೊತೆಗೆ ನಮ್ಮ ಮನೆತನದ ಮರ್ಯಾದೆ ಬೀದಿಗೆ ಬರುತ್ತೆ. ನೋಡಮ್ಮ ಸೌಂದರ್ಯ, ಹೇಗಾದ್ರೂ ಮಾಡಿ ನೀನೇ ಅವನ್ನ ಒಪ್ಪಿಸ್ಬಿಡಮ್ಮ. ಇದೊಂಥರ ಧರ್ಮ ಸಂಕಟ ಆಯ್ತಲ್ಲ ನನಗೆ. ಅದೇನೋ ಹೇಳ್ತಾರಲ್ಲ, ಕೆಂಡನ ಸೆರ್ಗಿಗೆ ಸುತ್ಕೊಂಡ್ರಂತೆ ಅಂತ. ಹಾಗಾಯ್ತು ನನ್ನ ಪರಿಸ್ಥಿತಿ. ಪ್ರೆಸ್ ಮೀಟೇ ಆಗಬಾರ್ದು ಅಂದ್ಕೊಂಡೆ, ಆದರೆ ಈಗ ಅದು ನನ್ನಿಂದನೇ ಆಗೋ ಹಾಗಾಗ್ತಿದೆ. ಸರಿ ಮಾವ, ಚಿರು ಹತ್ರ ಮಾತಾಡಿ ಅವ್ನನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಪ್ಲೀಸ್ ಇದೊಂದು ವಿಷಯದಲ್ಲಿ ನಾನು ಫೋರ್ಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಲ್ಲ. ಫಸ್ಟ್ ಆಫ್ ಆಲ್, ಇದು ನಾನು ಇಷ್ಟಪಟ್ಟಾಗಿರೋ ಮದುವೆನೇ ಅಲ್ಲ, ಪರಿಸ್ಥಿತಿಗೆ ಸೋತಾಗಿರೋ ಮದುವೆ. ಅಂಥದ್ರಲ್ಲಿ ಆ ಹುಡುಗಿನ ಇಷ್ಟ ಇಲ್ಲದಿದ್ರು ಹೆಂಡತಿಯಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಗೆ ಆನ್ಸರ್ ಮಾಡಲಿ ಅದಕ್ಕೆ? ನೋ ನೋ ನೋ, ಕಾಣಿ ಕಾಣಿ. ಅದಕ್ಕೆ ಪ್ಲೀಸ್, ಅದಕ್ಕೆ ನಾನು ಅಲ್ಲಿಗೆ ಬರ್ದಿರೋ ಥರ ನೀವು ಏನಾದರೂ ಮ್ಯಾನೇಜ್ ಮಾಡಿ. ಇಲ್ಲಾಂದ್ರೆ ಪ್ರೆಸ್ ಮೀಟ್ನ ಕ್ಯಾನ್ಸಲ್ ಮಾಡಿಸಿ. ಚಿರು ಪ್ಲೀಸ್, ನಿನ್ನ ಸಿಚುಯೇಷನ್ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಚಿರು. ಪ್ರೆಸ್ನವರೆಲ್ಲ ಬಂದ್ಬಿಟ್ಟಿದ್ದಾರೆ. ಪ್ರೆಸ್ನವ್ರಿಗೆ ಏನಾದರೂ ನಾವು ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ. ಆ ಪ್ರಾಬ್ಲಮ್ಸ್ನೆಲ್ಲ ನಾವೇ ಫೇಸ್ ಮಾಡಬೇಕಾಗುತ್ತೆ ಚಿರು. ಚಿರು ಪ್ಲೀಸ್, ನಾನು ಯಾವತ್ತೂ ನಿಂಗೆ ಯಾವುದೇ ವಿಚಾರದಲ್ಲೂ ಇಷ್ಟೊಂದು ಫೋರ್ಸ್ ಮಾಡಿಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಚಿರು. ಇವತ್ತು ಒಂದೇ ಒಂದಿನ ಪ್ಲೀಸ್ ಪ್ರೆಸ್ ಮೀಟ್ ಅಟೆಂಡ್ ಮಾಡು. ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಬಟ್ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಏನಂತ ಆನ್ಸರ್ ಮಾಡಲಿ? ಅವ್ರು ಏನೇ ಕೇಳಿದ್ರು ನೀನು ಏನು ಮಾತಾಡಬೇಡ, ಸುಮ್ಮನೆ ಇರು. ಎಲ್ಲದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಇವತ್ತೊಂದಿನ ಈ ಪ್ರೆಸ್ ಮೀಟ್ ಮುಗ್ದೋಗ್ಲಿ, ಆಮೇಲೆ ದೀಪ ನಿನ್ನ ಕಣ್ಣು ಮುಂದೆ ಇರ್ತಿರೋ ಹಾಗೆ ನಾನು ನೋಡ್ಕೋತೀನಿ ಚಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.